ಸರ್ ವೇಗನ್ ಅಂದರೆ ಸಸ್ಯಜನ್ಯ ಆಹಾರ ಪದ್ಧತಿ. ನೋಡಿ, ಯಾವುದೇ ಪ್ರಾಣಿಗಳನ್ನು ಇವತ್ತು ಮಾಂಸ, ಮೊಟ್ಟೆ ಮತ್ತು ಚಿಕನ್ ಮತ್ತು ಡೈರಿ, ಸಿಲ್ಕ್, ಲೆದರ್, ಹನಿ ಅಂದರೆ ಯಾವುದೇ ಪ್ರಾಣಿಗಳ ಪದಾರ್ಥವನ್ನು ಶೋಷಿತವಾದ ಪದಾರ್ಥವಾಗಿದೆ. ಪ್ರಾಣಿಗಳನ್ನು ಕೊಂದು ಹಿಂಸೆ ಮಾಡಿ ದೊರಕಿದಂಥ ಪದಾರ್ಥಗಳಾಗಿದೆ. ಅಂದರೆ ಈ ಪದಾರ್ಥಗಳು ಇಲ್ಲದೇನೆ ಮಾನವ ಆರೋಗ್ಯವಾಗಿ ಬಹಳಷ್ಟು ದೀರ್ಘಾಯುಷ್ಯವಾಗಿ ಬದುಕಬಹುದು. ಅಂದರೆ ಪ್ರಾಣಿಗಳಿಗೆ ಅತ್ಯಂತ ತೊಂದರೆ ಕೊಡದೇನೆ ಸಸ್ಯಜನ್ಯ ಆಹಾರ ಪದ್ಧತಿಯಲ್ಲಿ ಆರೋಗ್ಯವಂತರಾಗಿರ್ಬೋದು ಅಂತ ವೇಗನಿಸಮ್ ದೃಢಪಡಿಸಿ. ಇನ್ನೊಂದು ಹೇಳ್ತಾರೆ, ಇದು ನಾನ್ ವೆಜಿಟೇರಿಯನ್ಗಿಂತ ವೆಜಿಟೇರಿಯನ್ನೇ ತುಂಬ ವರ್ಷ ಗಂಟ ಬದುಕ್ತಾರೆ ಅಂತ ಇದೆ. ಎಷ್ಟು ಒಳ್ಳೇದು ಅಂತ. ಹೌದು ಸರ್, ಸ್ಟಡಿ ಪ್ರಕಾರ ಯಾರು ಸಸ್ಯಜನ್ಯ ನೋಡಿ, ನಾನ್ ವೆಜಿಟೇರಿಯನ್ ಆಯುಸ್ ಜಾಸ್ತಿ ಅಂತ ನಿಜ ಇರ್ಬೋದು, ಆದರೆ ವೇಗನ್ಸ್ ಇರ್ತಾರಲ್ಲ ಅವರು ಆಯುಸ್ಸು ಮತ್ತಷ್ಟು ಜಾಸ್ತಿ. ಯಾಕೆಂದರೆ ಈ ವೆಜಿಟೇರಿಯನಲ್ಲಿ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇವೆಲ್ಲ ಜಿಡ್ಡಿನ ಪದಾರ್ಥ ಸೇರಿ ನಮ್ಮ ಬಾಡಿಗೆ ಈ ಹಾರ್ಟ್ ಡಿಸೀಸು, ಸ್ಟ್ರೋಕು, ಕ್ಯಾನ್ಸರ್ ಇಂಥ ಬಹಳಷ್ಟು ಕಾಯಿಲೆಗಳು ಬರುತ್ತೆ. ನಾನ್ ವೆಜಿಟೇರಿಯನ್ ತಿಂದರೂ ಬರುತ್ತೆ, ಈ ವೆಜಿಟೇರಿಯನ್ ಅಂದರೆ ಈ ಒಂದು ಡೈರಿ ಪ್ರಾಡಕ್ಟ್ಸ್ ತಿಂದ್ರೂ ಬರುತ್ತೆ. ಯಾಕೆಂದರೆ ಅದು ಕೊಡುವಂಥ ಒಂದು ಇವತ್ತು ಆಕ್ಸಿಟೋಸಿನ್ ಆಗಲಿ, ಆ್ಯಂಟಿಬಯೋಟಿಕ್ಸ್ ಆಗಲಿ, ಬಹಳಷ್ಟು ಈ ಒಂದು ಕೆಮಿಕಲ್ ಅದು ಇಂಜೆಕ್ಟ್ ಮಾಡಿ ಅದರಿಂದ ಬರುವಂಥ ಒಂದು ಹಾಲಾಗಿದೆ. ಫಾರ್ ಎಕ್ಸಾಂಪಲ್ ಹಾಲಾಗಿರುತ್ತಲ್ವಾ, ನೋಡಿ, ಹಾಲು ಒಂದು ಹಸುವಿನ 2 ಲೀಟ್ರ್ ಹಾಲು ಅದಕ್ಕೆ ಕೆಚ್ಚಲು ತಯಾರಾಗುತ್ತೆ. ಎಲ್ಲರ ಮನೆಗೂ ಪ್ಯಾಕೆಟ್ ಹಾಲು ಬೇಕಲ್ಲ, ಅಂದರೆ ಪ್ಯಾಕೆಟ್ ಹಾಲು ಡಿಮ್ಯಾಂಡ್ ಇದೆಯಲ್ವಾ. ಈ ಡಿಮ್ಯಾಂಡಿಂದ ಏನಾಗುತ್ತೆ ಅಂದರೆ ಅವರು ಎಲ್ಲ ಡಿಮ್ಯಾಂಡನ್ನು ಅವರು ಕಂಪ್ಲೇಂಟ್ ಮಾಡೋದಕ್ಕೋಸ್ಕರ ಹಸುಗೆ ಆಕ್ಸಿಟೋಸಿನ್, ಆ್ಯಂಟಿಬಯೋಟಿಕ್ಸು, ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಎಲ್ಲ ಮಾಡ್ತಾರೆ. ಇದರಿಂದ 2 ಲೀಟರ್ ಕೆಚ್ಚಲು ಇರುತ್ತಲ್ಲ, 2 ಲೀಟರ್ ಕೆಚ್ಚಲು ಇರೋದು 20 ಲೀಟರ್ ಕೆಚ್ಚಲು ಮಾಡ್ತಾರೆ. ಹಾಗಾಗಿ ಬಹಳಷ್ಟು ಈ ಹಸುಗಳು ನೋವು, ಹಿಂಸೆ, ರಕ್ತಪಾತದಿಂದ ನರಳುತ್ತಾ ಇದೆ. ಗಂಡು ಕರು ಹುಟ್ಟಿದ್ರೆ ಕಸಾಯಖಾನೆ ಹಾಕ್ತಾರೆ, ಹೆಣ್ಣು ಕರು ಹುಟ್ಟಿದ್ರೆ ಅದು ತಾಯಿ ಥರ 25 ವರ್ಷ ಬದುಕಲ್ಲ, ಅದು 5-6 ವರ್ಷಕ್ಕೆ ಸತ್ತೋಗ್ಬಿಡುತ್ತೆ. ಅಂದರೆ ಮನುಷ್ಯ ಒಂದೇ ಪ್ರಾಣಿ ಬೇರೆ ಯಾವುದೋ ಪ್ರಾಣಿಯ ಹಾಲನ್ನು ಕುಡಿದು ಜೀವನ ಮಾಡ್ತಾ ಇರೋದು. ಅಂದರೆ ಈ ಹಾಲನ್ನು ಡೈರಿ ಒಂದು ಬಹಳ ಕ್ರೂರ. ಈ ಡೈರಿ ಇಂಡಸ್ಟ್ರಿಯಲ್ಲಿ ಒಂದು ಹಸುಗಳು 25 ವರ್ಷ ಬದುಕೋದು, 5-6 ವರ್ಷಕ್ಕೆ ಸತ್ತಿದ್ರೆ ರೂರಲ್ ಏರಿಯಾಸಲ್ಲಿ 10-15 ವರ್ಷ 10 ವರ್ಷ ಬದುಕ್ಬೋದು. ಬಟ್ ಅದು ಆಯಸ್ಸಿರೋದು 20ರಿಂದ 25 ವರ್ಷ ಇರೋದು. ಅಂದರೆ ಈ ಹಾಲಿನ ಪದಾರ್ಥ ಇಲ್ಲದೇ ನಾವು ಒಳ್ಳೆ ಜೀವನ ಶೈಲಿ, ಒಳ್ಳೆ ಜೀವನ ಮಾಡಬಹುದು. ಅದರಿಂದ ವೇಗನ್ ಜೀವನ ಶೈಲಿ ಅತ್ಯುತ್ತಮವಾದ ವೇಗನ ಶೈಲಿ ಆಗಿದೆ. ಅದರಿಂದ ನಾವೆಲ್ಲರೂ ಡೈರಿ ಸೇರಿದಂತೆ ಮಾಂಸ, ಮೊಟ್ಟೆ ಡೈರಿ ಪದಾರ್ಥಗಳನ್ನು ಎಲ್ಲ ಬಿಟ್ಟು ವೇಗನ್ ಆಗಬೇಕು ಅಂತ ನಾವು ನೋಡಿ ವೀಕ್ಷಕರೇ, ಇವರು ವೇಗನ್ ಆಗಲಿ ಅಂತ ಇಲ್ಲಿ ಟೆಂಪಲ್ ಮುಂದೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ಕೊಂಡು ಔಟ್ರೀಚ್ ಮಾಡ್ತಾ ಇದ್ದಾರೆ. ನೋಡಿ, ಇವ್ರ ಜೊತೆ ಒಂದು 5-6 ಜನ ಇದ್ದಾರೆ. ಆದರೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಇಂಥವ್ರಿಗೆ. ಅದು ಇನ್ನೊಬ್ಬರು ನಮ್ಮ ಸೀನಿಯರ್ ಇದ್ದಾರೆ, ಅವರು ಕೊಡ್ತೀವಿ ನೋಡಿ. ಅವರು ಬೇಗ ತೋರಿಸಿದ. ನಮಸ್ತೆ, ನನ್ನ ಹೆಸರು ಬದ್ರಿ ಪ್ರಸಾದ್ ಅಂತ. ನಾವೇನು ಹೇಳೋದು, ಪ್ರಾಣಿ ಹಿಂಸೆ ತಪ್ಪು. ಹಾಗಾಗಿ ದಯವಿಟ್ಟು ಪ್ಲೀಸ್ ಗೋ ವೇಗನ್, ಸ್ಟಾಪ್ ಅನಿಮಲ್ ಕ್ರೂಯಲ್ಟಿ. ವಿ ಹ್ಯಾವ್ ನೋ ರೈಟ್ಸ್ ಆನ್ ಎನಿ ಅನಿಮಲ್ ಪೀರಿಯಡ್. ಸೊ ದಯವಿಟ್ಟು ನೋಡಿ, ಇನ್ಕ್ಲೂಡಿಂಗ್ ಮದರ್ ಡೈರಿ ಅಂತೀವಿ, ಗೋಮಾತಾ ಅಂತೀವಿ. ಯಾವ ಗೋಮಾತಾ? ಅದು ಪಾಪ ದ ಮಿನಿಟ್ ಶಿ ಸ್ಟಾಪ್ಸ್ ಗಿವಿಂಗ್ ಮಿಲ್ಕ್ ಅದನ್ನು ಸ್ಲಾಟರ್ಗೆ ಕಳಿಸ್ಬಿಡ್ತಾರೆ. ಅಮ್ಮ ಕವು ಗಂಡು ಮಗು ಹಾಕಿದ್ರೆ ಸೇಮ್ ಡೇ ಸ್ಲಾಟರ್ ಕಳಿಸ್ತಾರೆ. ಇದು ಯಾವ ನ್ಯಾಯ? ದಯವಿಟ್ಟು ವಿ ರಿಕ್ವೆಸ್ಟ್ ಪೀಪಲ್ ಟು ಕನ್ಸಿಡರ್ ವಿ ಆರ್ ನೋ ಸುಪ್ರೀಮ್, ವಿ ಆರ್ ಆಲ್ ಸೇಮ್. ಆಲ್ ಅನಿಮಲ್ಸ್ ಫೀಲ್ ಎಕ್ಸಾಕ್ಟ್ಲಿ ಲೈಕ್ ಅಸ್ ಹ್ಯೂಮನ್ ಬೀಯಿಂಗ್. ಸೊ ದಯವಿಟ್ಟು ಪ್ಲೀಸ್ ಗೋ ವೇಗನ್, ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ವಸಂತ್. ನೋಡಿ ವೀಕ್ಷಕರೇ, ಅವರು ಈ ಟೆಂಪಲ್ ಮುಂದೆ ಔಟ್ರೀಚ್ ಮಾಡ್ತಾ ಇದ್ದಾರೆ. ಟೆಂಪಲ್ಲು ನೋಡಿ, ಇದು ವೇಗನ್ ಟೀಮು. ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಎಲ್ಲರೂ ವೇಗನ್ ಆಗಬೇಕು ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್. Okay. So we are, so we are a group of happy vegans, and we are doing an outreach here today at the Shiva temple in JP Nagar. And our main thing is about how cruel this world has become with,
the dairy industry is and all the other meat industry is. So our only, request to the people is to not to be cruel to animals, because we are not born hunters. So one thing we have to understand is there are there are other things in this world like vegetables, fruits, and number of things. And I'm sure we are getting all the protein, all the calcium that we need from these plants. And even animals get protein and calcium through these plants. They are not developing something in their body, or they are not making it, they are not reproducing it in their body. So we have to understand that we don't need animal as a protein to get protein for our body. When the animal is getting protein from these grains and the green grass, the vegetables, all the stuff. So I think we all can become cruelty free if we leave meat and all the dairy products. Thank you so much. I am Ravi Narayan. ಥ್ಯಾಂಕ್ ಯು ರವೀಂದ್ರ ಸರ್. ಇನ್ನೊಂದು ಏನಂತಂದರೆ ನೋಡಿ, ಇವ್ರಿಗೆಲ್ಲ ಸಪೋರ್ಟ್ ಮಾಡಿ ಆಯಿತಾ. ನೋಡಿ, ದೇವಸ್ಥಾನ ಮುಂದೆ ಅವರು ಈ ವೇಗನ್ ಬಗ್ಗೆ ಅವರು ಔಟ್ರೀಚ್ ಮಾಡ್ತಾ ಇದ್ದಾರೆ. ಹೀಗೆ ನಿಮಗೆ ತುಂಬ ಜನ ಸಪೋರ್ಟ್ ಮಾಡಬೇಕು, ವೇಗನ್ ಆಗಬೇಕು ಅನ್ನೋದು ನಮ್ಮ ರಿಕ್ವೆಸ್ಟು. ಥ್ಯಾಂಕ್ ಯು. ಎಲ್ಲ ವೇಗನ್ ಟೀಮ್ಗೂ ನಮ್ಮ ಕಡೆಯಿಂದ ಸ್ವಾಗತ, ಸುಸ್ವಾಗತ. ಮತ್ತು ಎಲ್ಲರೂ ವೇಗನ್ ಆಗ್ರಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. Go vegan! Go vegan! Go vegan! Go vegan!